ಓಂ ಶಾಂತಿ. ಒಮ್ಮೆ ಕಲ್ಪಿಸಿಕೊಳ್ಳಿ, ಅಂದ್ರೆ ನೀವು ಕಗ್ಗತ್ತಲಿನ ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ನಿಂತಿದ್ದೀರಿ. ಸುತ್ತಲೂ ಭಯಾನಕ ನಿಶ್ಶಬ್ದ ಇದೆ. ಮುಂದಿಡುವ ಪ್ರತಿಯೊಂದು ಹೆಜ್ಜೆಯೂ ಅಪಾಯಕಾರಿಯಾಗಿರಬಹುದು ಎಂಬ ಆತಂಕ. ಹೌದು, ಇಂದಿನ ಆಧುನಿಕ ಬದುಕಿನ ಒತ್ತಡಗಳಲ್ಲಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಮ್ಮ ಮನಸ್ಸಿನ ಸ್ಥಿತಿಯೂ ಬಹುತೇಕ ಹೀಗೆಯೇ ಇರುತ್ತದೆ ಅಲ್ವಾ? ಖಂಡಿತ. ಆ ಕತ್ತಲೆಯಲ್ಲಿ ನಿಂತಿದ್ದ ಒಬ್ಬ ಶಿಷ್ಯನ ಬಳಿ ಅವನ ಗುರುಗಳು ಬಂದು ಒಂದು ಸಣ್ಣ ಹಣತೆಯನ್ನು ಕೈಗಿಡುತ್ತಾರೆ. ಆಗ ಶಿಷ್ಯ ಆತಂಕದಿಂದ, ಗುರುವೇ, ಈ ಸಣ್ಣ ದೀಪದ ಬೆಳಕು ಕೇವಲ ಒಂದು ಹೆಜ್ಜೆಯಷ್ಟೇ ಕಾಣುತ್ತದೆ, ಇಡೀ ಕಾಡನ್ನು ದಾಟುವುದು ಹೇಗೆ ಎಂದು ಕೇಳುತ್ತಾನೆ. ಆಹಾ. ಆಗ ಗುರುಗಳು ನಗುತ್ತಾ, ಮಗುವೇ, ನೀನು ಆ ಒಂದು ಹೆಜ್ಜೆಯನ್ನು ಇಡು, ಮುಂದಿನ ಹೆಜ್ಜೆಗೆ ಅದೇ ದೀಪ ತನ್ನಿಂದ ತಾನೇ ಬೆಳಕು ನೀಡುತ್ತದೆ ಎನ್ನುತ್ತಾರೆ. ನಿಜಕ್ಕೂ ಅದ್ಭುತವಾದ ಮಾತು. ಹೌದು, ಗುರುವಿನ ಮಾತಿನ ಮೇಲೆ ಅಚಲವಾದ ನಿಶ್ಚಯವಿಟ್ಟು ಆ ಸಣ್ಣ ದೀಪದ ಬೆಳಕಿನಲ್ಲಿಯೇ ಹೆಜ್ಜೆ ಇಡುತ್ತಾ ಶಿಷ್ಯ ಸುರಕ್ಷಿತವಾಗಿ ಗುರಿ ತಲುಪುತ್ತಾನೆ. ಇಂದಿನ ನಮ್ಮ ಅಧ್ಯಯನದಲ್ಲಿ ಈ ನಿಶ್ಚಯ ಬಲ ನಮ್ಮ ದೈನಂದಿನ ಗೊಂದಲಗಳಿಗೆ ಹೇಗೆ ನಿಖರವಾದ ಪರಿಹಾರ ನೀಡುತ್ತದೆ ಎಂಬುದನ್ನು ನಾವು ಆಳವಾಗಿ ನೋಡಲಿದ್ದೇವೆ. ಇಂದಿನ ಮುರುಳಿ ಚಿಂತನೆಗೆ ನಿಮಗೆ ಸ್ವಾಗತ. 0704202021 ಪ್ರಾತಃ ಮುರುಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ್. ಇಂದಿನ ಮುರುಳಿಯ ಶಿರೋನಾಮೆ, ಮಧುರ ಮಕ್ಕಳೇ, ನೀವು ಮಕ್ಕಳಿಗಾಗಿ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಲು ತಂದೆಯು ದೂರದೇಶದಿಂದ ಬಂದಿದ್ದಾರೆ, ನೀವೀಗ ಸ್ವರ್ಗಕ್ಕೆ ಯೋಗ್ಯರಾಗುತ್ತಿದ್ದೀರಿ. ನೋಡಿ, ಈ ಶಿರೋನಾಮೆ ಒಂದು ಅದ್ಭುತವಾದ ಭರವಸೆಯನ್ನು ಕೊಡುತ್ತಿದೆ. ಸ್ವರ್ಗಕ್ಕೆ ಯೋಗ್ಯರಾಗುವುದು ಎಂದ್ರೆ ಆ ಸಾಯುವರೆಗೂ ಕಾಯುವ ಯಾವುದೋ ಭವಿಷ್ಯದ ಆಸೆ ಅಲ್ಲ. ಅಂದ್ರೆ ಇದು ಪ್ರಾಯೋಗಿಕವಾಗಿ ಈಗಲೇ ಆಗಬೇಕಾದ ಬದಲಾವಣೆ ಅಲ್ವಾ? ಹೌದು, ಇದು ದೈನಂದಿನ ಜೀವನದಲ್ಲಿ ನಮ್ಮ ಗುಣ ಮತ್ತು ನಡವಳಿಕೆಯನ್ನು ದೇವತಾ ಸಮಾನವಾಗಿ ಈಗಲೇ ಇಲ್ಲಿಯೇ ಬದಲಾಯಿಸಿಕೊಳ್ಳುವ ಪ್ರಕ್ರಿಯೆ. ಸ್ವರ್ಗ ಎಂದ್ರೆ ಎಲ್ಲಿ ಯಾವುದೇ ದುಃಖ ಅಥವಾ ಕ್ಲೇಶಗಳೆಲ್ಲವೋ ಆ ಮಾನಸಿಕ ಸ್ಥಿತಿ. ಖಂಡಿತ. ಆ ಪರಮಶಾಂತಿಯ ಸ್ಥಿತಿಗೆ ನಮ್ಮನ್ನು ಕರೆದೊಯ್ಯಲು ಆ ದೂರದೇಶದ ತಂದೆ ಬಂದಿದ್ದಾರೆ ಎನ್ನುವ ಒಂದೇ ಒಂದು ಅರಿವು ನಮ್ಮೆಲ್ಲಾ ಲೌಕಿಕ ಭಾರಗಳನ್ನು ಇಳಿಸಿ ನಮ್ಮನ್ನು ಸದಾ ಹಗುರಾಗಿಡುತ್ತದೆ. ಸರಿ, ಈ ಶಿರೋನಾಮೆಗೆ ಪೂರಕವಾಗಿ ಇಂದಿನ ಪ್ರಶ್ನೆ ಹೀಗಿದೆ: ಯಾವ ಮಕ್ಕಳಿಗೆ ತಂದೆಯಲ್ಲಿ ಅಟೂಟ ನಿಶ್ಚಯವಿದೆಯೋ ಅವರ ಚಿಹ್ನೆಗಳೇನು? ಇದಕ್ಕೆ ಉತ್ತರವಾಗಿ, ತಂದೆಯಿದ ಯಾವುದೇ ಆಜ್ಞೆ ಸಿಗಲಿ ಅವರು ಕಣ್ಣು ಮುಚ್ಚಿಕೊಂಡು ತಂದೆಯ ಶ್ರೀಮತದಂತೆ ನಡೆಯುತ್ತಿರುತ್ತಾರೆ. ಇದರಲ್ಲಿ ನಷ್ಟವಾಗುವುದೇನೋ ಎಂಬ ಸಂಕಲ್ಪವೂ ಸಹ ಬರುವುದಿಲ್ಲ, ಏಕೆಂದರೆ ಇಂತಹ ನಿಶ್ಚಯ ಬುದ್ಧಿ ಮಕ್ಕಳಿಗೆ ಸ್ವಯಂ ತಂದೆಯೇ ಜವಾಬ್ದಾರನಾಗಿದ್ದಾನೆ. ಅಂದ್ರೆ ಅವರಿಗೆ ನಿಶ್ಚಯದ ಬಲ ಸಿಗ್ತದೆ ಮತ್ತು ಸ್ಥಿತಿಯೂ ಅಡೋಲ ಮತ್ತು ಅಚಲವಾಗಿ ಬಿಡುತ್ತದೆ ಅಂತ ಉತ್ತರದಲ್ಲಿ ಮುಂದುವರೆದಿದೆ. ಹೌದು, ಇದರ ಪ್ರಾಯೋಗಿಕ ಅನ್ವಯವನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಕಣ್ಣು ಮುಚ್ಚಿಕೊಂಡು ನಡೆಯುವುದು ಎಂದರೆ ಕುರುಡು ನಂಬಿಕೆಯಲ್ಲ, ಬದಲಾಗಿ ಭಗವಂತನ ನಿರ್ದೇಶನದಲ್ಲಿರುವ ಸಂಪೂರ್ಣ ಭರವಸೆ. ಅಂದ್ರೆ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಒಂದು ವಿವಾದ ಎದುರಾದಾಗ ನಾವು ಹೇಗೆ ವರ್ತಿಸಬೇಕು ಅಂತ. ನಿಖರವಾಗಿ. ಜಗತ್ತಿನ ನಿಯಮ ಸೇಡಿಗೆ ಸೇಡು ಎಂದು ಹೇಳಬಹುದು, ಆದರೆ ಶ್ರೀಮತ ಶಾಂತವಾಗಿರಿ, ಕ್ಷಮಿಸಿ ಎನ್ನುತ್ತದೆ. ನಾವು ಶಾಂತವಾಗಿದ್ದರೆ ನಮಗೆ ಲೌಕಿಕದಲ್ಲಿ ನಷ್ಟವಾಗಬಹುದು ಎಂಬ ಭಯ ಕಾಡುತ್ತದೆ. ಹೌದು, ಅದು ಸಹಜವಾದ ಮನುಷ್ಯನ ಪ್ರತಿಕ್ರಿಯೆ. ಆದರೆ ಆ ನಿರ್ಧಾರವನ್ನು ಭಗವಂತನ ಮೇಲಿನ ಭರವಸೆಯಿಂದ ತೆಗೆದುಕೊಂಡಾಗ ಆಗುವ ಯಾವುದೇ ನಷ್ಟಕ್ಕೆ ಸ್ವಯಂ ಭಗವಂತನೇ ಹೊಣೆಗಾರನಾಗುತ್ತಾನೆ. ಈ ಒಂದು ನಂಬಿಕೆ ನಮ್ಮನ್ನು ಅಚಲವಾಗಿ ನಿಲ್ಲಿಸುತ್ತದೆ. ಇದ್ದೀರಿ. ಈ ಗೀತೆ ಭಕ್ತಿ ಮಾರ್ಗದಲ್ಲಿ ಬಹಳ ಪ್ರಸಿದ್ಧ. ಆದರೆ ಜ್ಞಾನ ಮಾರ್ಗದಲ್ಲಿ ಇದರ ಪ್ರಾಯೋಗಿಕ ಅನ್ವಯ ಇನ್ನೂ ಆಳವಾಗಿದೆ. ಕೇವಲ ಭಾವನಾತ್ಮಕವಾಗಿ ಹಾಡುವುದಲ್ಲ, ದಿನನಿತ್ಯದ ಜೀವನದಲ್ಲಿ ನಾವು ಪರಮಾತ್ಮನನ್ನು ನಮ್ಮ ತಂದೆಯಾಗಿ, ತಾಯಿಯಾಗಿ, ಸಖನಾಗಿ, ಗುರುವಾಗಿಯೂ ಅನುಭವ ಮಾಡುವುದು. ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳುವಾಗ ಗುರುವಿನಂತೆ ಮಾರ್ಗದರ್ಶನ ಪಡೆಯುವುದು ಅಲ್ವಾ? ಹೌದು, ಮನಸ್ಸು ಭಾರವಾದಾಗ ಆಪ್ತ ಮಿತ್ರನಂತೆ ಅವರೊಡನೆ ಮಾತನಾಡಿಕೊಳ್ಳುವುದು. ಈ ಎಲ್ಲ ಸಂಬಂಧಗಳನ್ನು ಏಕೈಕ ಪರಮಾತ್ಮನೊಂದಿಗೆ ಜೋಡಿಸುವುದೇ ನಿಜವಾದ ಯೋಗ. ಖಂಡಿತ. ಈಗ ನೇರವಾಗಿ ಮುರಳಿಯ ವಾಕ್ಯಗಳನ್ನು ವಿಶ್ಲೇಷಿಸೋಣ. ಈಗ ಯಾರ ಮಹಿಮೆಯನ್ನು ಕೇಳಿದಿರಿ, ಯಾರನ್ನು ನೀವು ಮಕ್ಕಳ ವಿನಃ ಪ್ರಪಂಚದಲ್ಲಿ ಮತ್ತಾರ್ಯೋ ತಿಳಿದುಕೊಂಡಿಲ್ಲ. ಇದು ಶ್ರೇಷ್ಠಾತಿಶ್ರೇಷ್ಠ ತಂದೆಯ ಮಹಿಮೆಯಾಗಿದೆ. ಮುಂದುವರೆಸಿ. ಯಾವುದೇ ಮನುಷ್ಯರಿಗೆ ಆತ್ಮನ ಪರಿಚಯವೂ ಇಲ್ಲ, ಭಲೆ ಮಹಾನಾತ್ಮ ಜೀವಾತ್ಮನೆಂದು ಹೇಳುತ್ತಾರೆ. ಶರೀರವನ್ನು ಬಿಡುವಾಗ ಆತ್ಮ ಹೊರಟು ಹೋಗುತ್ತದೆ ಎಂದು ಹೇಳುತ್ತಾರೆ. ಶರೀರವು ಜಡವಾಗಿ ಬಿಡುತ್ತದೆ, ಆತ್ಮವು ಅವಿನಾಶಿಯಾಗಿದೆ, ಅದೆಂದೂ ಸಮಾಪ್ತಿಯಾಗುವುದಿಲ್ಲ. ಬಾಬಾ ಹೇಳುತ್ತಾರೆ, ಆ ಮನುಷ್ಯನು ಪದೇ ಪದೇ ನಾನು, ನನ್ನದು ಎಂಬ ಭ್ರಮೆಗೆ ಜಾರಲು ಕಾರಣ
ಆತನಿಗೆ ತನ್ನ ನೈಜ ಸ್ವರೂಪದ ಆಳವಾದ ಪರಿಚಯವಿಲ್ಲದಿರುವುದು. ಈ ಮಾತುಗಳು ಓದಲು ಸರಳವಾಗಿ ಕಾಣುತ್ತವೆ. ಆದರೆ ಟ್ರಾಫಿಕ್ನಲ್ಲಿ ಸಿಲುಕೊಂಡಾಗ ಅಥವಾ ಆಫೀಸ್ನಲ್ಲಿ ಬಾಸ್ ಜೊತೆ ಜಗಳವಾದಾಗ ನಾನು ಕೇವಲ ಒಂದು ಆತ್ಮ ಎಂಬ ಅರಿವು ಇಟ್ಟುಕೊಳ್ಳುವುದು ಅಸಾಧ್ಯ ಎನಿಸುತ್ತದೆ. ಅದಕ್ಕಾಗಿಯೇ ಬಾಬಾ ಆತ್ಮವು ಭ್ರುಕುಟಿಯ ಮಧ್ಯದಲ್ಲಿರುವ ಅತಿಸೂಕ್ಷ್ಮ ಬಿಂದು, ಒಂದು ಹೊಳೆಯುವ ನಕ್ಷತ್ರ ಅಂತ ನೆನಪಿಸುತ್ತಾರೆ. ಇಲ್ಲಿ ನಾವು ಆ ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ನ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ಓಹೋ, ವಿಆರ್ ಹೆಡ್ಸೆಟ್. ಹೌದು, ನೀವು ವಿಆರ್ ಗೇಮ್ ಆಡುತ್ತಿರುವಾಗ ಆ ಡಿಜಿಟಲ್ ಜಗತ್ತಿನಲ್ಲಿ ನಡೆಯುವ ದಾಳಿಯನ್ನು ನೋಡಿ ಬೆಚ್ಚಿ ಬೀಳುತ್ತೀರಿ. ವಾಸ್ತವದಲ್ಲಿ ನೀವು ಸುರಕ್ಷಿತವಾದ ಕೋಣೆಯಲ್ಲಿದ್ರೂ ಆ ಉಪಕರಣ ನಿಮ್ಮನ್ನು ಆ ಭ್ರಮೆಗೆ ದೂಡುತ್ತದೆ. ಅಂದರೆ ಈ ಭೌತಿಕ ಶರೀರವು ಅದೇ ರೀತಿಯ ಒಂದು ಉಪಕರಣ ಅಂತ? ಖಂಡಿತ. ನಾವೆಲ್ಲರೂ ಚೇತನಾ ಬಿಂದುಗಳು, ಕೇವಲ ಈ ದೇಹದ ಮೂಲಕ ಕರ್ಮ ಮಾಡುತ್ತಿದ್ದೇವೆ. ನಮ್ಮ ಪ್ರೀತಿಯ ಮಮ್ಮಾರವರ ಜೀವನವನ್ನು ನೋಡಿದರೆ ಇದು ಸ್ಪಷ್ಟವಾಗುತ್ತದೆ. ಅವರು ಎಷ್ಟೇ ದೊಡ್ಡ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದರೂ ಅವರಲ್ಲಿ ದೇಹಾಭಿಮಾನದ ಲವಲೇಶವೂ ಇರಲಿಲ್ಲ ಅಂತ ಕೇಳಿದ್ದೇವೆ. ಹೌದು. ಎದುರಿಗೆ ಬರುವ ಪ್ರತಿಯೊಬ್ಬರನ್ನೂ ಅವರು ಈ ಶರೀರವನ್ನು ಧರಿಸಿರುವ ಪಾತ್ರಧಾರಿ ಆತ್ಮ ಎಂಬ ದೃಷ್ಟಿಯಿಂದಲೇ ನೋಡುತ್ತಿದ್ದರು. ಆತ್ಮದ ಕುರಿತಾಗಿ ಮುರಳಿಯ ಮುಂದಿನ ಸಾಲುಗಳು ಹೀಗಿವೆ. ಆತ್ಮವು ಯಾವುದು? ನಕ್ಷತ್ರ ಮಾದರಿಯಾಗಿದೆಯೋ ಅದು ಅತಿ ಸೂಕ್ಷ್ಮವಾಗಿದೆ. ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಎಲ್ಲ ಕರ್ತವ್ಯಗಳನ್ನು ಆತ್ಮವೇ ಮಾಡುತ್ತದೆ. ಆದರೆ ಪದೇ ಪದೇ ದೇಹಾಭಿಮಾನದಲ್ಲಿ ಬರುವ ಕಾರಣ ನಾನು ಇಂಥವನಾಗಿದ್ದೇನೆ, ನಾನು ಇದನ್ನು ಮಾಡುತ್ತೇನೆಂದು ಹೇಳುತ್ತಾರೆ. ವಾಸ್ತವದಲ್ಲಿ ಮಾಡುವುದೆಲ್ಲವೂ ಆತ್ಮವೇ ಆಗಿದೆ. ಶರೀರವಂತೂ ಇದಕ್ಕೆ ಇಂದ್ರಿಯವಾಗಿದೆ. ಬಾಬಾ ಹೇಳ್ತಾರೆ, ಆತ್ಮವು ನಿರ್ಲೇಪವಲ್ಲ. ನಮ್ಮ ಜನ್ಮಾಂತರದ ಸಂಸ್ಕಾರಗಳು ಆ ಬಿಂದುವಿನಲ್ಲೇ ರೆಕಾರ್ಡ್ ಆಗಿವೆ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸುತ್ತಿದ್ದಾರೆ. ಮುರಳಿಯಲ್ಲಿ ಇದನ್ನು ಹೇಳಿದ್ದಾರೆ. ಇದನ್ನು ಸಾಧು ಸಂತರು ಸಹ ತಿಳಿದುಕೊಂಡಿದ್ದಾರೆ. ಆತ್ಮವು ಬಹಳ ಸೂಕ್ಷ್ಮವಾಗಿದೆ. ಅದು ಭ್ರುಕುಟಿಯ ಮಧ್ಯದಲ್ಲಿರುತ್ತದೆ. ಆದರೆ ಅವರಿಗೆ ಆತ್ಮದಲ್ಲಿ ಈ ಪಾತ್ರವನ್ನು ಅಭಿನಯಿಸುವ ಸಂಸ್ಕಾರವಿದೆಯೇ ಎಂಬ ಜ್ಞಾನವಿಲ್ಲ. ಹೌದು, ಆತ್ಮದಲ್ಲಿ ಸಂಸ್ಕಾರವಿರುವುದಿಲ್ಲ, ಆತ್ಮವು ನಿರ್ಲೇಪವಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಇನ್ನು ಕೆಲವರು ಸಂಸ್ಕಾರಗಳ ಅನುಸಾರ ಜನ್ಮ ಸಿಗುತ್ತದೆ ಎಂದು ಹೇಳುತ್ತಾರೆ. ಬಹಳಷ್ಟು ಮತಭೇದವಿದೆ. ಆ ಸಂಸ್ಕಾರಗಳ ಕುರಿತು ಮಾತನಾಡುವಾಗ ನಾವು 84 ಜನ್ಮಗಳ ಚಕ್ರವನ್ನು ಅರ್ಥಮಾಡಿಕೊಳ್ಳಬೇಕು. ಹೌದು. ಮುಂದಿನ ಸಾಲುಗಳು ಒಂದು ಅದ್ಭುತವಾದ ಲೆಕ್ಕಾಚಾರವನ್ನು ನಮ್ಮ ಮುಂದಿಡುತ್ತವೆ. ಯಾವ ಆತ್ಮರು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದು ಯಾರಿಗೂ ತಿಳಿದಿಲ್ಲ. ನಿಮಗೆ ತಿಳಿದಿದೆ, ಸೂರ್ಯವಂಶೀಯರೇ 84 ಜನ್ಮಗಳ ಚಕ್ರವನ್ನು ಸುತ್ತಬೇಕಾಗುತ್ತದೆ. ಮುಂದುವರಿಸಿ. ಆತ್ಮವೇ 84 ಜನ್ಮಗಳ ಚಕ್ರವನ್ನು ಸುತ್ತಿ ಪತಿತನಾಗುತ್ತದೆ. ಅದನ್ನು ಈಗ ಪಾವನವನ್ನಾಗಿ ಯಾರು ಮಾಡುವರು? ಪತಿತ ಪಾವನ ಶ್ರೇಷ್ಠಾತಿಶ್ರೇಷ್ಠ ತಂದೆಯೂ ಒಬ್ಬರೇ ಆಗಿದ್ದಾರೆ. ಎಲ್ಲರೂ 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ಬಾಬಾ ಹೇಳುತ್ತಾರೆ, ಈ 84 ಜನ್ಮಗಳ ಚಕ್ರ ಕೇವಲ ಒಂದು ಚಾರಿತ್ರಿಕ ಮಾಹಿತಿ ಅಲ್ಲ, ಇದು ನಮ್ಮ ಮನೋವಿಜ್ಞಾನವನ್ನು ಬದಲಿಸುವ ಶಕ್ತಿ. ನಾನೇ ಆ ಸೂರ್ಯವಂಶೀಯ ಆತ್ಮ, ನಾನೇ ಸೃಷ್ಟಿಯ ಆದಿಯಿಂದ ಅಂತ್ಯದವರೆಗೆ ಸಂಪೂರ್ಣ ಪಾತ್ರವನ್ನು ಅಭಿನಯಿಸುವವನು ಎಂಬ ಅರಿವು ನಮ್ಮೊಳಗೆ ಒಂದು ಅಸಾಧಾರಣವಾದ ರಾಯಲ್ಟಿಯನ್ನು ಜಾಗೃತಗೊಳಿಸುತ್ತದೆ. ಅಂದ್ರೆ ಆ ರಾಜತ್ವದ ಭಾವನೆ ಬರುತ್ತಲ್ವಾ? ಮುರಳಿಯಲ್ಲಿ ಹೀಗಿದೆ, ಕೊನೆಯಲ್ಲಿ ಬರುವವರು 84 ಜನ್ಮಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ. ಯಾರು ಮೊಟ್ಟಮೊದಲು ಸತ್ಯಯುಗದಲ್ಲಿ ಬರುವರೋ, ಸೂರ್ಯವಂಶಿ ರಾಜರು ಮತ್ತು ಪ್ರಜೆಗಳು, ಇವರದೇ 84 ಜನ್ಮಗಳಿರುತ್ತವೆ. ಹೌದು. ದಾದೀಜಿ ಅವರ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಅವರ ನಡಿಗೆ, ಮಾತು ಮತ್ತು ನಿರ್ಧಾರಗಳಲ್ಲಿ ಒಂದು ಅದ್ಭುತವಾದ ಗಾಂಭೀರ್ಯವಿತ್ತು. ಅವರು ಸದಾ ನಿರ್ಭೀತರಾಗಿದ್ರು ಅಲ್ವಾ? ಖಂಡಿತ. ದಾದೀಜಿ ಅವರು ಯಾವುದೇ ಸನ್ನಿವೇಶದಲ್ಲಿ ಬೆದರುತ್ತಿರಲಿಲ್ಲ. ಏಕೆಂದ್ರೆ ನಾನು ಸೂರ್ಯವಂಶಿ ದೇವತಾ ಆತ್ಮ, ಇಡೀ ವಿಶ್ವದ ಕಲ್ಯಾಣಕ್ಕಾಗಿ ನಿಮಿತ್ತಳಾಗಿದ್ದೇನೆ ಎಂಬ ನಿಶ್ಚಯ ಅವರಲ್ಲಿತ್ತು. ಯಾರು ಆದಿಯಿಂದ ಪೂರ್ಣವಾಗಿ ಪಾತ್ರ ನಿರ್ವಹಿಸುತ್ತಾರೋ ಅವರಲ್ಲಿ ಸಹಜವಾಗಿ ಆ ಆದಿದೇವತೆಗಳ ಸಂಸ್ಕಾರ ಇರುತ್ತದೆ. ಮುರಳಿಯಲ್ಲಿ ಆಯಸ್ಸಿನ ಬಗ್ಗೆಯೂ ಹೇಳಿದ್ದಾರೆ. ನಂತರ ಮನುಷ್ಯರದು ಬಹಳ ವೃದ್ಧಿಯಾಗುತ್ತದೆ ಅಲ್ವೇ? ಕೆಲವರದು 83, ಕೆಲವರದು 80 ಜನ್ಮಗಳಿರುತ್ತವೆ. ಸತ್ಯಯುಗದಲ್ಲಿ ಪೂರ್ಣ 150 ವರ್ಷ ಆಯಸ್ಸಿರುತ್ತದೆ. ಯಾರೂ ಬೇಗನೆ ಮರಣ ಹೊಂದುವುದಿಲ್ಲ. ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಸತ್ಯಯುಗದ 150 ವರ್ಷಗಳ ಸಂಪೂರ್ಣ ಆಯಸ್ಸಿನ ಗುಟ್ಟು ಅದೇ. ಅಲ್ಲಿ ಕರ್ಮದ ಲೆಕ್ಕಾಚಾರ ಸಂಪೂರ್ಣ ಶುದ್ಧವಾಗಿರುತ್ತದೆ. ಈಗ ಯಾರೂ ಪರಮಪಿತಾ ಪರಮಾತ್ಮನನ್ನು ಅರಿತುಕೊಂಡಿಲ್ಲ. ತಂದೆಯೂ ತಿಳಿಸುತ್ತಾರೆ, ಹೇಗೆ ನೀವು ಆತ್ಮರಿದ್ದೀರೋ ಹಾಗೆಯೇ ನಾನು ಇದ್ದೇನೆ. ಕೇವಲ ನೀವು ಜನನ ಮರಣದಲ್ಲಿ ಬರುತ್ತೀರಿ, ನಾನು ಬರುವುದಿಲ್ಲ.
ಯಾವಾಗ ಪತಿತರಾಗುವರೋ ಆಗ ನನ್ನನ್ನು ಕರೆಯುತ್ತಾರೆ. ಇಲ್ಲಿ ಪರಮಾತ್ಮನ ಜನನ ಮರಣ ರಹಿತ ಸ್ಥಿತಿಯ ಬಗ್ಗೆ ಬಾಬಾ ಸ್ಪಷ್ಟಪಡಿಸುತ್ತಿದ್ದಾರೆ. ಪರಮಾತ್ಮನು ಈ ಜಗತ್ತಿಗೆ ಹೇಗೆ ಬರುತ್ತಾರೆ ಎಂಬುದರ ಬಗ್ಗೆ ಮುರಳಿ ಹೀಗೆ ಹೇಳುತ್ತದೆ. ಪರಮಾತ್ಮನು ಬರುತ್ತಾರೆ ಎಂಬುದನ್ನು ಹೇಗೆ ಒಪ್ಪುವುದೆಂದು ಕೆಲವನು ಕೇಳುತ್ತಾರೆ. ಆಗ ಅವರಿಗೆ ತಿಳಿಸಿ, ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಕರೆಯುತ್ತಾರೆ. ಅವರು ನಿರಾಕಾರನಾಗಿದ್ದಾರೆ. ಹೌದು. ಅವರಿಗೆ ತಮ್ಮದೇ ಆದ ಶರೀರವಿಲ್ಲ ಅಂದ ಮೇಲೆ ಪತಿತ ಪ್ರಪಂಚದಲ್ಲಿಯೇ ಬರಬೇಕಾಗಿದೆ. ತಂದೆಯೂ ತಿಳಿಸುತ್ತಾರೆ, ನೀವು ನನ್ನನ್ನು ಪರಮಪಿತಾ ಪರಮಾತ್ಮನೆಂದು ಹೇಳುತ್ತೀರಿ, ಕರೆಯುತ್ತೀರೆಂದ್ರೆ ಅವಶ್ಯವಾಗಿ ಬರಬೇಕಲ್ಲವೇ? ಖಂಡಿತವಾಗಿಯೂ ಬರಬೇಕು. ದೂರ ದೇಶದಲ್ಲಿರುವವರು ಪರದೇಶದಲ್ಲಿ ಬಂದರೆಂದು ಗಾಯನವೂ ಇದೆ. ಈಗ ನಾವು ಪರದೇಶ ಅರ್ಥಾತ್ ರಾವಣನ ದೇಶದಲ್ಲಿ ಬಂದಿದ್ದೇವೆಂದು ತಂದೆಯ ಮೂಲಕ ಈಗ ಅರ್ಥವಾಗಿದೆ. ಭಕ್ತಿ ಆರಂಭವಾಗುತ್ತದೆ. ಬಾಬಾ ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಭಗವಂತನ ಅಪಾರ ಅನಂತ ಮಹಿಮೆಯನ್ನು ವ್ಯಕ್ತಪಡಿಸಲು ಮನುಷ್ಯನಿಗೆ ಒಂದು ಬೃಹತ್ ಆಕಾರದ ಅಗತ್ಯವಿತ್ತು. ಹೌದು, ಅದಕ್ಕಾಗಿಯೇ ಮೊಟ್ಟಮೊದಲು ಶಿವತಂದೆಯ ಭಕ್ತಿ ಮಾಡತೊಡಗುತ್ತಾರೆ. ಅವರು ಶಿವನ ಇಷ್ಟು ದೊಡ್ಡ ಲಿಂಗವನ್ನು ಮಾಡಿಸುತ್ತಾರೆ. ಆದರೆ ತಂದೆಯು ಇಷ್ಟು ದೊಡ್ಡ ಗಾತ್ರದಲ್ಲಿಲ್ಲ ಅಂತ ಮುರಳಿಯಲ್ಲಿ ಬಂದಿದೆ. ನನ್ನದೊಂದು ತಾರ್ಕಿಕ ಪ್ರಶ್ನೆ ಇದೆ. ಭಕ್ತಿಯಲ್ಲಿ ದೊಡ್ಡ ಲಿಂಗವನ್ನು ಪೂಜಿಸುವ ನಾವು ಆ ಬಿಂದುವಿನ ಜೊತೆ ಸಂಬಂಧ ಬೆಳೆಸುವುದು ಹೇಗೆ? ನೋಡಿ, ವಾಸ್ತವದ ವಿಜ್ಞಾನವೇ ಬೇರೆ. ಶಕ್ತಿ ಎಷ್ಟರ ಮಟ್ಟಿಗೆ ಕೇಂದ್ರೀಕೃತವಾಗುತ್ತದೆಯೋ ಅದು ಅಷ್ಟು ಸೂಕ್ಷ್ಮವಾಗುತ್ತದೆ. ಆತ್ಮ ಮತ್ತು ಪರಮಾತ್ಮ ಇಬ್ಬರ ಸ್ವರೂಪವೂ ಬಿಂದುವೇ ಆಗಿದೆ. ಆದರೆ ಗುಣಗಳಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಅಂದ್ರೆ ಮುರಳಿಯಲ್ಲಿ ಹೇಳಿದ ಹಾಗೆ ನೀವೀಗ ತಿಳಿದುಕೊಂಡಿದ್ದೀರಿ. ಆತ್ಮ ಪರಮಾತ್ಮನಲ್ಲಿ ಏನು ಅಂತರವಿದೆ? ಅವರು ಜ್ಞಾನಪೂರ್ಣ, ಸದಾ ಪಾವನ, ಸುಖದ ಸಾಗರ, ಆನಂದ ಸಾಗರನಾಗಿದ್ದಾರೆ. ಹೌದು, ಆತ್ಮವೂ ಜನನ ಮರಣ ಚಕ್ರದಲ್ಲಿ ಬಂದು ಪತಿತವಾಗುತ್ತದೆ. ಆದರೆ ಪರಮಾತ್ಮನು ಸದಾ ಪಾವನನಾಗಿದ್ದಾನೆ. ಬ್ರಹ್ಮಬಾಬಾರವರ ಜೀವನದ ಆರಂಭಿಕ ದಿನಗಳನ್ನು ನೆನಪಿಸಿಕೊಳ್ಳಿ. ತಮ್ಮ ಶರೀರದಲ್ಲಿ ಶಿವಬಾಬಾ ಪ್ರವೇಶ ಮಾಡಿ ಈ ಅತಿ ಸೂಕ್ಷ್ಮ ಗುಟ್ಟನ್ನು ಬಿಚ್ಚಿಟ್ಟಾಗ ಬಾಬಾ ಸ್ವಲ್ಪವೂ ಸಂಶಯಪಡಲಿಲ್ಲ. ಸಂಪೂರ್ಣವಾಗಿ ಶರಣಾದ್ರು ಅಲ್ವಾ? ಹೌದು. ದೂರದೇಶದ ತಂದೆ ನನ್ನ ಈ ಪತಿತ ಶರೀರದಲ್ಲಿ ಈ ಪರದೇಶದಲ್ಲಿ ಬಂದಿದ್ದಾರೆ ಎಂಬ ಸತ್ಯವನ್ನು ಅವರು ಸಂಪೂರ್ಣವಾಗಿ ಒಪ್ಪಿಕೊಂಡರು. ಆ ಬಿಂದುವಿನಲ್ಲಿ ಅಡಗಿರುವ ಅನಂತ ಶಕ್ತಿಯನ್ನು ಅರಿಯುವುದೇ ರಾಜಯೋಗ. ಬ್ರಹ್ಮ ಸರಸ್ವತಿಯನ್ನಂತೂ ಕರೆಯುವುದಿಲ್ಲ. ನಿರಾಕಾರ ಪರಮಾತ್ಮನನ್ನೇ ಕರೆಯುತ್ತಾರೆ. ದೂರ ದೇಶದಲ್ಲಿರುವ ತಂದೆಯೇ ಪರದೇಶದಲ್ಲಿ ಬನ್ನಿ, ಏಕೆಂದರೆ ನಾವೆಲ್ಲರೂ ಪತಿತರಾಗಿ ಬಿಟ್ಟಿದ್ದೇವೆಂದು ಆತ್ಮವು ಕರೆಯುತ್ತದೆ. ಯಾವಾಗ ರಾವಣ ರಾಜ್ಯವು ಸಮಾಪ್ತಿ ಆಗಬೇಕಾಗಿದೆಯೋ ಆಗಲೇ ನಾನು ಬರುತ್ತೇನೆ. ನಾನು ಸಂಗಮ ಯುಗದಲ್ಲಿ ಬರುತ್ತೇನೆ. ಇದು ಯಾರಿಗೂ ತಿಳಿದಿಲ್ಲ. ಅವರು ಪರಮಾತ್ಮ ಬಿಂದುವಾಗಿದ್ದಾರೆ ಎಂದು ಹೇಳುತ್ತಾರೆ. ಬಾಬಾ ಹೇಳುತ್ತಾರೆ, ಇದು ಪರಮಾತ್ಮನ ಕಾರ್ಯಕಾರಣ ನಿಯಮ, ಅಂದರೆ ಕಾಸ್ ಅಂಡ್ ಎಫೆಕ್ಟ್. ಒಬ್ಬ ವೈದ್ಯನು ರೋಗಿಯು ಸಂಪೂರ್ಣವಾಗಿ ಅಸ್ವಸ್ಥನಾದಾಗ ಮಾತ್ರ ಚಿಕಿತ್ಸೆ ನೀಡಲು ಬರುತ್ತಾನೆ. ಅಂದರೆ ಸತ್ಯಯುಗ ಅಥವಾ ತ್ರೇತಾಯುಗದಲ್ಲಿ ಆತ್ಮಗಳು ಪಾವನವಾಗಿರ್ತವೆ. ಅಲ್ಲಿ ವೈದ್ಯನ ಅಗತ್ಯವಿಲ್ಲಲ್ವಾ? ಹೌದು. ಕಲಿಯುಗದ ಅಂತ್ಯದಲ್ಲಿ ಜಗತ್ತು ಸಂಪೂರ್ಣ ತಮೋಪ್ರಧಾನವಾದಾಗ ಮಾತ್ರ ಪರಮಾತ್ಮನು ಬರುತ್ತಾರೆ. ಇತ್ತೀಚೆಗೆ ಮನುಷ್ಯರು ಆತ್ಮವೇ ಪರಮಾತ್ಮ, ಪರಮಾತ್ಮನೇ ಆತ್ಮವೆಂದು ಹೇಳಿಬಿಡುತ್ತಾರೆ. ಆದರೆ ಆತ್ಮವೇ ಪರಮಾತ್ಮನಾಗಲು ಸಾಧ್ಯವಿಲ್ಲ. ಆತ್ಮ, ಪರಮಾತ್ಮ ಇಬ್ಬರೂ ಬೇರೆ ಬೇರೆಯಾಗಿದ್ದಾರೆ. ಇಬ್ಬರ ರೂಪವೂ ಒಂದೇ ಆಗಿದೆ. ಆದರೆ ಆತ್ಮವೋ ಪತಿತನಾಗುತ್ತದೆ. 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ. ಪರಮಾತ್ಮನು ಜನನ ಮರಣ ರಹಿತನಾಗಿದ್ದಾರೆ. ತಂದೆಯೂ ತಿಳಿಸುತ್ತಾರೆ, ನಾನು ಸರ್ವ ಆತ್ಮರ ಸೇವೆ ಮಾಡಲು ಬರುತ್ತೇನೆ. ನನ್ನ ಜನ್ಮವೆಂದು ಹೇಳಲಾಗುವುದಿಲ್ಲ. ನಾನು ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡೋದಕ್ಕಾಗಿಯೇ ಬರುತ್ತೇನೆ. ಪರದೇಶದಲ್ಲಿ ತಮ್ಮ ಸ್ವರ್ಗಸ್ಥಾಪನೆ ಮಾಡಲು ತಂದೆಯೂ ಬಂದಿದ್ದಾರೆ. ತಂದೆಯೇ ಬಂದು ನಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ. ಜಗತ್ತು ಆತ್ಮವೇ ಪರಮಾತ್ಮ ಎಂದು ತಪ್ಪಾಗಿ ಭಾವಿಸಿದೆ. ಆದರೆ ರೋಗಿಯೇ ವೈದ್ಯನಾಗಲು ಸಾಧ್ಯವಿಲ್ಲ ಅಲ್ವಾ? ಸದಾ ಪಾವನನಾಗಿರುವವನು ಮಾತ್ರ ಪತಿತರನ್ನು ಪಾವನ ಮಾಡಲು ಸಾಧ್ಯ. ಆದುದರಿಂದಲೇ ಅವರು ಈ ಸಂಗಮಯುಗದಲ್ಲಿ ನಮಗೆ ಆಧಾರವಾಗುತ್ತಾರೆ. ತಂದೆಯು ಇದನ್ನು ತಿಳಿಸಿದ್ದಾರೆ. ಎಲ್ಲಾ ಆತ್ಮರ ಪಾತ್ರವೂ ಬೇರೆ ಬೇರೆಯಾಗಿದೆ. ಪರಮಾತ್ಮನು ಜನನ ಮರಣ ರಹಿತನಾಗಿದ್ದಾರೆ. ಅವರು ಅವಶ್ಯವಾಗಿ ಬರುತ್ತಾರೆ. ಆದ್ದರಿಂದಲೇ ಶಿವರಾತ್ರಿಯನ್ನು ಆಚರಿಸುತ್ತಾರೆ. ಆದರೆ ಅವರು ಯಾವಾಗ ಬಂದರು ಎಂಬುದನ್ನು ತಿಳಿದುಕೊಂಡಿಲ್ಲ. ಅವಶ್ಯವಾಗಿ ಸ್ವರ್ಗಸ್ಥಾಪನೆ ಮಾಡಲು ಸಂಗಮಯುಗದಲ್ಲಿಯೇ ಬಂದಿರಬೇಕು. ಪತಿತರನ್ನು ಪಾವನ ಮಾಡಲು ಅವಶ್ಯವಾಗಿ ಸಂಗಮಯುಗದಲ್ಲಿಯೇ ಬರ್ತಾರಲ್ವೇ? ಪಾವನ ಸೃಷ್ಟಿಯು ಸ್ವರ್ಗವಾಗಿದೆ. ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಪತಿತ ಪ್ರಪಂಚದ ವಿನಾಶದ ಸಮಯವಾಗಿರಬೇಕು. ಆಗಲೇ ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ಯುಗಯುಗಗಳಲ್ಲಿ ಬರುವುದಿಲ್ಲ. ಬಾಬಾ ಹೇಳ್ತಾರೆ, ಗೀತಾಜ್ಞಾನದ ನಿಜವಾದ ದಾತ ಶಿವಭಾವ.
ಕೃಷ್ಣ ಮತ್ತು ಶಿವನ್ ನಡುವಿನ ಸ್ಪಷ್ಟ ವ್ಯತ್ಯಾಸ ಇಲ್ಲಿದೆ. ಕೃಷ್ಣ ಮೊದಲನೇ ತರಗತಿಯ ವಿದ್ಯಾರ್ಥಿ, ಆದರೆ ಆ ಜ್ಞಾನವನ್ನು ಕೊಟ್ಟವನು ಶಿಕ್ಷಕನಾದ ಶಿವ. ತಂದೆಯು ತಿಳಿಸುತ್ತಾರೆ, ನಾನು ಸಂಗಮದಲ್ಲಿಯೇ ಬಂದು ಪತಿತ ಪ್ರಪಂಚವನ್ನು ಪಾವನ ಮಾಡಬೇಕಾಗಿದೆ. ಮೊಟ್ಟಮೊದಲು ಮುಖ್ಯ ಮಾತೇನೆಂದರೆ ಆತ್ಮ ಮತ್ತು ಪರಮಾತ್ಮನ ರಹಸ್ಯವನ್ನು ತಿಳಿಸಬೇಕಾಗಿದೆ. ನಂತರ ಅವರು ಕಲ್ಪದ ಸಂಗಮಯುಗದಲ್ಲಿ ಪಾವನ ಮಾಡಲು ಬರುತ್ತಾರೆ ಎಂಬುದನ್ನು ತಿಳಿಸಬೇಕಾಗಿದೆ. ಹೌದು, ಈ ಕೆಲಸವು ಅವರದೇ ಆಗಿದೆ, ಶ್ರೀಕೃಷ್ಣನದಲ್ಲ. ಶ್ರೀಕೃಷ್ಣನಂತೂ ಸ್ವಯಂ 84 ಜನ್ಮಗಳನ್ನು ತೆಗೆದುಕೊಂಡು ಕೆಳಗಿಳಿಯುತ್ತಾನೆ. ಮನುಷ್ಯರಿಗೆ ಕಲ್ಪದ ಆಯಸ್ಸಿನ ಬಗ್ಗೆಯೂ ತಿಳಿದಿಲ್ಲ. ಪರಮಪಿತ ಪರಮಾತ್ಮನು ನಿರಾಕಾರನು, ದೂರದೇಶದಿಂದ ಬಂದಿದ್ದಾರೆ. ಆದರೆ ಯಾರ ಶರೀರದಲ್ಲಿ ಬರುವರು? ಸೂಕ್ಷ್ಮವತನದಲ್ಲಿ ಬಂದು ಏನು ಮಾಡುವರು? ಅವಶ್ಯವಾದಿ ಇಲ್ಲಿಯೇ ಬರಬೇಕಾಗುವುದು. ಪ್ರಜಾಪಿತ ಬ್ರಹ್ಮನೂ ಇಲ್ಲಿಯೇ ಬೇಕು. ಬ್ರಹ್ಮನು ಯಾರೆಂಬುದನ್ನು ಸಹ ತಂದೆಯು ತಿಳಿಸುತ್ತಾರೆ. ನಾನು ಈ ಸಾಕಾರ ತಂದೆಯ ಸಹಿತವಾಗಿ ಮಕ್ಕಳಿಗೆ ತಿಳಿಸುತ್ತೇನೆ. ನೀವು ತಮ್ಮ ಜನ್ಮಗಳನ್ನೇ ಮರೆತು ಬಿಟ್ಟಿದ್ದೀರಿ. ಈಗ ಸೃಷ್ಟಿಚಕ್ರವು ಮುಕ್ತಾಯವಾಗುತ್ತದೆ, ಪುನಃ ಪುನರಾವರ್ತನೆಯಾಗುತ್ತದೆ. ಆ ಅರಿವು ಮೂಡಿಸುವ ಕಾರ್ಯವೇ ಇದು. ನಾನು ರಾಜಯೋಗವನ್ನು ಕಲಿಸಲು, ಪಾವನರನ್ನಾಗಿ ಮಾಡಲು ಬಂದಿದ್ದೇನೆ. ಪಾವನರಾಗಲು ಮತ್ಯಾವುದೇ ಮಾರ್ಗವಿಲ್ಲ. ಒಂದು ವೇಳೆ ಮನುಷ್ಯರು ಈ ರಹಸ್ಯವನ್ನು ತಿಳಿದುಕೊಂಡಿದ್ದರೆ ಗಂಗೆ, ಮೇರ್ಲಾ ಇತ್ಯಾದಿಗಳಲ್ಲಿ ಸ್ನಾನ ಮಾಡಲು ಹೋಗುತ್ತಿರಲಿಲ್ಲ. ಈ ನೀರಿನ ನದಿಗಳಲ್ಲಿ ಸದಾ ಸ್ನಾನ ಮಾಡುತ್ತಲೇ ಇರುತ್ತಾರೆ. ಅಂದ್ರೆ ದೈನಂದಿನ ಜೀವನದಲ್ಲಿ ನಮ್ಮ ಹಳೆಯ ನಂಬಿಕೆಗಳನ್ನು ಬಿಟ್ಟು ಈ ಜ್ಞಾನಸ್ನಾನ ಮಾಡುವ ಮಹತ್ವವನ್ನು ಬಾಬಾ ತಿಳಿಸುತ್ತಿದ್ದಾರೆ. ಭಕ್ತಿಯ ನಂತರ ಭಗವಂತನು ಬರಬೇಕಾಗಿದೆ. ಇದು ಸಹ ಡ್ರಾಮಾದಲ್ಲಿ ಪಾತ್ರವಿದೆ. ತಂದೆಯು ತಿಳಿಸುತ್ತಾರೆ, ನಾನು ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಬರಬೇಕಾಗುತ್ತದೆ. ನಾನು ನಿಮಗೆ ಹೊಸ ಹೊಸ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ. ಕೇಳುತ್ತಾ ಕೇಳುತ್ತಾ ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ. ಹೌದು, ಶಿವತಂದೆಯು ಓದಿಸುತ್ತಾರೆಂದು ಮೊದಲು ಹೇಳುತ್ತಿರಲಿಲ್ಲ. ಈಗಂತೂ ಚೆನ್ನಾಗೇ ಅರ್ಥ ಮಾಡಿಕೊಂಡಿದ್ದೀರಿ. ಇಲ್ಲಿ ಅನೇಕರಿಗೆ ಈ ಸಂಶಯ ಬರುತ್ತದೆ. ಪರಮಪಿತ ಪರಮಾತ್ಮನೇ ಬಂದು ಓದಿಸುತ್ತಾರೆಂದು ನಾವು ಹೇಗೆ ತಿಳಿದುಕೊಳ್ಳುವುದು? ಏಕೆಂದರೆ ಶ್ರೀಕೃಷ್ಣನು ಜ್ಞಾನವನ್ನು ತಿಳಿಸಿದನೆಂದು ಅವರ ಬುದ್ಧಿಯಲ್ಲಿದೆ. ಆದರೆ ಪತಿತ ಪ್ರಪಂಚದಲ್ಲಂತೂ ಕೃಷ್ಣನು ಬರಲು ಸಾಧ್ಯವಿಲ್ಲ. ಆದ್ದರಿಂದ ಅವರಿಗೆ ಇದನ್ನು ಸಿದ್ಧ ಮಾಡಿ ತಿಳಿಸಿ, ಪತಿತ ಪ್ರಪಂಚ ಮತ್ತು ಪತಿತ ಶರೀರದಲ್ಲಿಯೇ ಪರಮಾತ್ಮನು ಬರಬೇಕಾಗುತ್ತದೆ. ಈಗ ಅತ್ಯಂತ ಕಠಿಣವಾದ ಕ್ಲೈಮ್ಯಾಕ್ಸ್ಗೆ ಬರೋಣ. ಖಂಡಿತ. ತಂದೆಯ ಆದೇಶದಂತೆ ಮಕ್ಕಳು ನಡೆಯಬೇಕಾಗಿದೆ. ದೊಡ್ಡ ತಂದೆಯು ಏನು ಹೇಳುವರೋ ಅದನ್ನು ಪಾಲಿಸಬೇಕಲ್ಲವೇ? ಈಗ ಯಾವ ತಂದೆಯೂ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುವರಿದ್ದಾರೆ, ಅವರ ಮಾತನ್ನಂತೂ ಕಣ್ಣು ಮುಚ್ಚಿ ಒಪ್ಪಿಕೊಳ್ಳಬೇಕಲ್ಲವೇ? ಆದರೆ ಇಷ್ಟು ನಿಶ್ಚಯ ಬುದ್ಧಿಯವರಿಲ್ಲ. ಭಲೆ, ಅದರಲ್ಲಿ ಲಾಭವಾಗಲಿ ನಷ್ಟವಾಗಲಿ, ಆದರೆ ಒಪ್ಪಿಕೊಳ್ಳಬೇಕು. ಬಾಬಾ ಹೇಳ್ತಾರೆ, ಇದು ಆಧ್ಯಾತ್ಮಿಕ ಪರೀಕ್ಷೆಯ ಅತ್ಯುನ್ನತ ಹಂತ. ಮುರಳಿಯಲ್ಲಿ ಹೇಳಿದ್ದಾರೆ, ತಿಳಿದುಕೊಳ್ಳಿ, ಭಲೆ ಅದರಲ್ಲಿ ನಷ್ಟವಾಗಲೂಬಹುದು. ಆದರೂ ಸಹ ತಂದೆಯೂ ತಿಳಿಸುತ್ತಾರೆ, ಮಕ್ಕಳೇ, ನಮಗೆ ಶಿವತಂದೆಯೇ ಹೇಳುತ್ತಾರೆಂದು ತಿಳಿದುಕೊಳ್ಳಿ, ಬ್ರಹ್ಮನೆಂದು ತಿಳಿಯಬೇಡಿ. ಹೌದು, ನಮ್ಗೆ ನಷ್ಟವಾಗಲೂಬಹುದು, ಆದರೂ ಒಪ್ಪಿಕೊಳ್ಳಬೇಕು ಅನ್ನೋದು ಪ್ರಾಯೋಗಿಕವಾಗಿ ಬಹಳ ಕಷ್ಟ. ಹೌದಲ್ವಾ? ಲೌಕಿಕ ಜಗತ್ತಿನಲ್ಲಿ ಯಾರೋ ನಮ್ಮನ್ನು ವಂಚಿಸ್ತಾರೆ. ನಾವು ಶ್ರೀಮತದಂತೆ ಶಾಂತವಾಗಿರಲು ಹೋದರೆ ನಮಗೆ ಆರ್ಥಿಕ ಅಥವಾ ಸಾಮಾಜಿಕ ನಷ್ಟವೂ ಆಗಬಹುದು. ಆದರೂ ಸುಮ್ಮನಿರಬೇಕು ಎಂದರೆ ಹೇಗೆ ಧೈರ್ಯ ಬರುತ್ತದೆ? ಬಾಬಾ ಹೇಳ್ತಾರೆ, ಆಫೀಸ್ನಲ್ಲಿ ಯಾರಾದ್ರೂ ಮೋಸ ಮಾಡಿದಾಗ ಲೌಕಿಕ ಬುದ್ಧಿ ಪ್ರತೀಕಾರ ಕೇಳ್ತದೆ. ಆದರೆ ಅಲ್ಲಿ ನಾವು ಶ್ರೀಮತವನ್ನು ಪಾಲಿಸಿ ಶಾಂತವಾಗಿದ್ರೆ ಆಗುವ ನಷ್ಟ ಕೇವಲ ತಾತ್ಕಾಲಿಕ. ಅಂದರೆ ನಮ್ಮ ಕರ್ಮದ ಲೆಕ್ಕಾಚಾರ ಚುಕ್ತಾ ಆಗ್ತಿರ್ತದೆ ಅಲ್ವಾ? ನಿಖರವಾಗಿ. ನೀವು ಸೇಡು ತೀರಿಸಿಕೊಳ್ಳಲು ಹೋದರೆ ಹೊಸ ಕರ್ಮಬಂಧನ ಸೃಷ್ಟಿಯಾಗುತ್ತದೆ. ಮುರಳಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಶಿವತಂದೆಯೇ ಜವಾಬ್ದಾರನಾಗುವರು. ಶಿವತಂದೆಗೆ ಇದು ರಥವಾಗಿದೆ ಅಂದ ಮೇಲೆ ಅವರು ಸರಿಪಡಿಸುತ್ತಾರೆ. ಮಕ್ಕಳೇ, ನಾನು ಕುಳಿತಿದ್ದೇನೆ, ಆದ್ದರಿಂದ ಸದಾ ಶಿವತಂದೆಯೇ ತಿಳಿಸುತ್ತಾರೆ. ಇವರಿಗೇನೂ ಗೊತ್ತಿಲ್ಲವೆಂದೇ ತಿಳಿದುಕೊಳ್ಳಿ. ಆ ಕ್ಷಣದಲ್ಲಿ ಬಾಬಾ ಕೊಡುವ ಆ ಅಭಯವಾಕ್ಯವೇ ನಮ್ಗೆ ಆಧಾರ. ಒಂದು ಕಡೆ ನಿಶ್ಚಯವನ್ನಿಡಬೇಕು, ನನ್ನ ಮಾತನ್ನು ನೀವು ಪಾಲಿಸುತ್ತಾ ಇದ್ದರೆ ನಿಮ್ಮ ಕಲ್ಯಾಣವಾಗುತ್ತಾ ಇರುವುದು. ಒಂದು ವೇಳೆ ಈ ಬ್ರಹ್ಮಾರವರು ಏನಾದರೂ ತಿಳಿಸಿದರೂ ಸಹ ಅದಕ್ಕೆ ನಾನು ಜವಾಬ್ದಾರಿಯಾಗಿದ್ದೇನೆ. ನೀವು ಮಕ್ಕಳು ಚಿಂತೆ ಮಾಡಬೇಡಿ. ಹೌದು, ಸರ್ವಶಕ್ತನಾದ ಪರಮಾತ್ಮನೇ ಖುದ್ದಾಗಿ ನಾನು ಸರಿಪಡಿಸುತ್ತೇನೆ ಎಂದು ಗ್ಯಾರಂಟಿ ಕೊಟ್ಟಾಗ ನಮಗೆ ಭಯವೇಕೆ? ಬ್ರಹ್ಮ ತಂದೆಯ ಮುಖಾಂತರ ಹೇಳುವಾಗ ಏರುಪೇರಾದರೂ ಶಿವಬಾಬಾ ಅದನ್ನು ಸರಿಪಡಿಸುತ್ತಾರೆ. ಅವರು ಜವಾಬ್ದಾರರು. ಖಂಡಿತ. ಮುರಳಿಯ ಕೊನೆಯ ಭಾಗ ಹೀಗಿದೆ, ಶಿವತಂದೆಯನ್ನು ನೆನಪು ಮಾಡುವುದರಿಂದ ಸ್ಥಿತಿಯು ಇನ್ನೂ ಪಕ್ಕಾ ಆಗಿಬಿಡುವುದು. ನಿಶ್ಚಯದಲ್ಲಿ
ವಿಕರ್ಮಗಳು ವಿನಾಶವಾಗುತ್ತದೆ, ಫಲವೂ ಸಿಗುತ್ತದೆ. ಯಾರು ಶ್ರೀಮತದಂತೆ ನಡೆದು ಸರ್ವಿಸ್ ಮಾಡುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುವರು. ಸೇವೆಗಾಗಿ ತಮ್ಮ ಮೂಳೆಗಳನ್ನು ಉಪಯೋಗಿಸಬೇಕಾಗಿದೆ. ಎಲ್ಲರನ್ನೂ ಸುಖಧಾಮದ ಮಾಲೀಕರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಯಾರಿಗೂ ದುಃಖವನ್ನು ಕೊಡಬಾರದು. ಇದು ಬಹಳ ಮುಖ್ಯವಾದ ಮಾತು. ಆತ್ಮ ಮತ್ತು ಪರಮಾತ್ಮನ ತಿಳುವಳಿಕೆ ನೀಡಬೇಕಾಗಿದೆ. ಹೇಗೆ ಆತ್ಮದಲ್ಲಿ 84 ಜನ್ಮಗಳ ಪಾತ್ರವು ತುಂಬಲ್ಪಟ್ಟಿದೆ, ಅದು ಅವಿನಾಶಿ ಪಾತ್ರವಾಗಿದೆ. ಅದೆಂದೂ ಬದಲಾಗುವುದಿಲ್ಲ. ಡ್ರಾಮಾದಲ್ಲಿ ನಿಗದಿಯಾಗಿದೆ. ಈ ನಿಶ್ಚಯವಿರುವವರು ಎಂದೂ ಅಲುಗಾಡುವುದಿಲ್ಲ. ಒಳ್ಳೊಳ್ಳೆಯ ಮಕ್ಕಳು ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ. ತಂದೆಯ ಹೃದಯದಲ್ಲಿರುತ್ತಾರೆ. ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಿರುತ್ತಾರೆ. ಬಹಳ ಪರಿಶ್ರಮ ಪಡುತ್ತಾರೆ. ಯಾರಲ್ಲಿ ಯಾವ ಗುಣವಿದೆಯೋ ಅದನ್ನು ತಂದೆಯು ವರ್ಣನೆ ಮಾಡುತ್ತಾರೆ. ಒಳ್ಳೆಯದು. ಮಧುರ ಅಗಲಿಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ವಿದ್ಯಾರ್ಥಿಗಳೇ, ಇಂದಿನ ಮುರುಳಿಯಿಂದ ನಾವು ಕೇವಲ ಜ್ಞಾನವನ್ನು ಕೇಳುವುದಷ್ಟೇ ಅಲ್ಲ, ಅದನ್ನು ನಮ್ಮ ಪ್ರತಿ ಉಸಿರಿನಲ್ಲೂ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ದಿನನಿತ್ಯದ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳಬೇಕಾದ ಆ ಮುಖ್ಯ ಸಾರಾಂಶವನ್ನು ಈಗ ಗಮನಿಸೋಣ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲ ಪಾಯಿಂಟ್, ಸೇವೆಯಲ್ಲಿ ಮೂಳೆಗಳನ್ನು ಉಪಯೋಗಿಸಬೇಕಾಗಿದೆ. ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರದು. ಎಲ್ಲರಿಗೆ ಸೇವೆಯಿಂದ ಸುಖವನ್ನೇ ಕೊಡಬೇಕಾಗಿದೆ, ದುಃಖವನ್ನಲ್ಲ. ಬಾಬಾ ಹೇಳ್ತಾರೆ, ಸೇವೆಯಲ್ಲಿ ಮೂಳೆಗಳನ್ನು ಉಪಯೋಗಿಸುವುದು ಎಂದರೆ ಆ ದಧೀಚಿ ಋಷಿಯಂತೆ ಸಂಪೂರ್ಣ ಸಮರ್ಪಣಾ ಭಾವ. ದಧೀಚಿ ಋಷಿ ತನ್ನ ಅಸ್ಥಿಪಂಜರವನ್ನೇ ವಜ್ರಾಯುಧಕ್ಕಾಗಿ ನೀಡಿದನಲ್ವೇ, ಹಾಗೇ ನಮ್ಮ ತನು, ಮನ, ಧನ ಪ್ರತಿಯೊಂದನ್ನೂ ಈಶ್ವರೀಯ ಸೇವೆಯಲ್ಲಿ ತೊಡಗಿಸುವುದು. ಇತರರಿಗೆ ಎಂದಿಗೂ ನಮ್ಮ ಮಾತು ಅಥವಾ ನಡವಳಿಕೆಯಿಂದ ದುಃಖ ಕೊಡಬಾರದಲ್ವಾ? ಖಂಡಿತ. ನಾವು ಆಡುವ ಒಂದು ಚಿಕ್ಕ ಮಾತು ಕೂಡ ಇನ್ನೊಬ್ಬರ ಮನಸ್ಸಿಗೆ ಸುಖ ಮತ್ತು ನೆಮ್ಮದಿ ತರುವಂತೆ. ಎರಡನೇ ಪಾಯಿಂಟ್, ನಿಶ್ಚಯದ ಬಲದಿಂದ ತಮ್ಮ ಸ್ಥಿತಿಯನ್ನು ಅಡೋಲ ಮಾಡಿಕೊಳ್ಳಬೇಕಾಗಿದೆ. ಯಾವ ಶ್ರೀಮತ ಸಿಗುತ್ತದೆಯೋ ಅದರಲ್ಲಿ ಕಲ್ಯಾಣವೂ ಸಮಾವೇಶವಾಗಿದೆ. ಏಕೆಂದರೆ ತಂದೆಯೂ ಜವಾಬ್ದಾರನಾಗಿದ್ದಾರೆ. ಆದುದರಿಂದ ಯಾವುದೇ ಮಾತಿನಲ್ಲಿ ಚಿಂತೆ ಮಾಡಬಾರದು. ಬಾಬಾ ಹೇಳ್ತಾರೆ, ಶ್ರೀಮತದಲ್ಲಿ ಸಂಪೂರ್ಣ ನಿಶ್ಚಯ ಇರಬೇಕು. ನಷ್ಟವೋ ಕಷ್ಟವೋ ಎಲ್ಲಕ್ಕೂ ತಂದೆ ಜವಾಬ್ದಾರರು ಎಂಬ ಆಳವಾದ ನಂಬಿಕೆ ನಮ್ಮನ್ನು ಚಿಂತಾಮುಕ್ತರನ್ನಾಗಿ ಮಾಡುತ್ತದೆ. ಇಂದಿನ ವರದಾನ, ಯೋಗಯುಕ್ತ ಸ್ಥಿತಿಯ ಮೂಲಕ ಸೂಕ್ಷ್ಮ ಅಥವಾ ಕಠಿಣವಾದ ಬಂಧನಗಳನ್ನು ಎದುರಿಸುತ್ತಾ ಬಂಧನ ಮುಕ್ತಭವ. ಬಹಳ ಎಚ್ಚರಿಕೆ ನೀಡುವಂಥ ವರದಾನವಿದು. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವ ಸಾಧಕರಿಗೆ ಹೊರಗಿನ ಬಂಧನಗಳಿಗಿಂತ ಒಳಗಿನ ಬುದ್ಧಿಯ ಅಹಂಕಾರವೇ ಅತಿದೊಡ್ಡ ಶತ್ರು. ಅಂದರೆ ಬುದ್ಧಿಯೇ ಶ್ರೇಷ್ಠ ಅಂತ ಅಂದುಕೊಳ್ಳುವುದು ಅಲ್ವಾ? ಹೌದು. ಭಗವಂತನ ಶ್ರೀಮತವನ್ನು ಪಾಲಿಸುವಾಗ ನನಗೆಲ್ಲವೂ ಗೊತ್ತು, ಈ ಶ್ರೀಮತವನ್ನು ನನ್ನ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುತ್ತೇನೆ ಎಂದು ಲೌಕಿಕ ಬುದ್ಧಿಯನ್ನು ಸೇರಿಸಿದಾಗ ಅದು ಬಂಧನವಾಗುತ್ತದೆ. ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ನಮ್ಮ ಮನಸ್ಸಿನಲ್ಲಿ ಇವರು ಹೀಗೆಯೇ, ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ಅನ್ಸುತ್ತೆ. ಆ ವ್ಯರ್ಥ ಸಂಕಲ್ಪಗಳು ಶುರುವಾದರೆ ಆ ವ್ಯಕ್ತಿಯ ಜೊತೆಗಿನ ಕರ್ಮಬಂಧನ ಮತ್ತಷ್ಟು ಗಟ್ಟಿಯಾಗುತ್ತದೆ. ಸೋಲು ಗೆಲುವು ಮತ್ತು ನಿಂದೆ ಸ್ತುತಿಯಲ್ಲಿ ಸಮಾನ ಸ್ಥಿತಿ ಕಾಯ್ದುಕೊಳ್ಳುವುದೇ ನಿಜವಾದ ಬಂಧನ ಮುಕ್ತ ಸ್ಥಿತಿ. ಇಂದಿನ ಸ್ಲೋಗನ್, ಮೊದಲು ಯೋಚಿಸಿ ನಂತರ ಮಾಡುವುದೇ ಜ್ಞಾನಿ ಆತ್ಮನ ಗುಣವಾಗಿದೆ. ಇದರ ಅರ್ಥ ಬಹಳ ಪ್ರಾಯೋಗಿಕವಾಗಿದೆ. ಜ್ಞಾನಿ ಆತ್ಮರು ಎಂದಿಗೂ ಭಾವೋದ್ವೇಗದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಅಂದ್ರೆ ಆಲೋಚಿಸದೆ ಹೆಜ್ಜೆ ಇಡುವುದಿಲ್ಲ ಅಂತ. ಹೌದು. ಯಾವುದೇ ಹೆಜ್ಜೆ ಇಡುವ ಮುನ್ನ ನನ್ನ ಈ ಕರ್ಮವು ಶ್ರೀಮತಕ್ಕೆ ಅನುಗುಣವಾಗಿದೆಯೇ, ಇದರಿಂದ ಯಾರಿಗಾದರೂ ದುಃಖವಾಗುತ್ತದೆಯೇ ಎಂದು ಆಳವಾಗಿ ಯೋಚಿಸುತ್ತಾರೆ. ಅವ್ಯಕ್ತ ಇಶಾರೆ, ಮಹಾನಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಇದೊಂದು ಅದ್ಭುತವಾದ ಮನೋವೈಜ್ಞಾನಿಕ ತಂತ್ರ ನೋಡಿ. ಮಗುವೊಂದು ಹರಿತವಾದ ಚಾಕುವನ್ನು ಆಟಿಕೆಯೆಂದು ಹಿಡಿದುಕೊಂಡಿದ್ದರೆ ನೀವು ಅದನ್ನು ಬಲವಂತವಾಗಿ ಕಸಿದುಕೊಳ್ಳಲು ಹೋದರೆ ಮಗು ಅಳುತ್ತದೆ. ಹೌದು, ವಿರೋಧಿಸುತ್ತದೆ. ಅದರ ಬದಲು ಅದಕ್ಕೆ ಇಷ್ಟವಾದ ಬೇರೊಂದು ಸುಂದರ ಆಟಿಕೆಯನ್ನು ಕೈಗಿಟ್ಟರೆ ಆ ಮಗು ತಾನಾಗಿಯೇ ಚಾಕುವನ್ನು ಕೆಳಗಿಡುತ್ತದೆ. ಹಾಗೆಯೇ ನಮ್ಮ ಸುತ್ತಮುತ್ತಲಿರುವ ಅಹಂಕಾರಿಗಳು ಮತ್ತು ವ್ಯರ್ಥ ಇಚ್ಛೆ ಉಳ್ಳವರೊಂದಿಗೆ ವ್ಯವಹರಿಸುವಾಗ ಅವರ ಜತೆ ನೇರ ವಾದಕ್ಕಿಳಿಯಬಾರದು. ಅವರಿಗೆ ಸನ್ಮಾನ ಕೊಟ್ಟು ಅವರನ್ನು ಬದಲಾಯಿಸುವ ನಮ್ರತೆಯ ತಂತ್ರ ಅಲ್ವಾ? ಖಂಡಿತ. ನೀವು ಅವರಿಗೆ ಗೌರವ ಕೊಟ್ಟು ನಿಮ್ಮೊಳಗಿನ ಅಹಂಕಾರವನ್ನು ಬದಿಗಿಟ್ಟು ನಮ್ರತೆಯಿಂದ ವರ್ತಿಸಿದರೆ ಅವರ ಪ್ರತಿರೋಧ ತಾನಾಗಿಯೇ ಕರಗುತ್ತದೆ. ಅದ್ಭುತ. ಬನ್ನಿ, ಇಂದಿನ ಈ ಆಳವಾದ ಜ್ಞಾನವನ್ನು ನಮ್ಮೊಳಗೆ ಇಳಿಸಿಕೊಳ್ಳಲು ಈಗ ಕೇವಲ 1 ನಿಮಿಷದ ಯೋಗಾಭ್ಯಾಸ ಮಾಡೋಣ. ಖಂಡಿತ.
ಎಲ್ಲರೂ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಭ್ರುಕುಟಿಯ ಮಧ್ಯಕ್ಕೆ ತೆಗೆದುಕೊಂಡು ಬನ್ನಿ. ನಾವು ಭ್ರುಕುಟಿಯಲ್ಲಿ ಹೊಳೆಯುತ್ತಿರುವ ಒಂದು ಅದ್ಭುತ ನಕ್ಷತ್ರ. ಆಹಾ. ನನ್ನ ಸುತ್ತಲೂ ದಿವ್ಯ ಶಾಂತಿಯ ಪ್ರಭಾವಳಿಯಿದೆ. ನಾನು ಈ ಶರೀರವನ್ನು ನಿಯಂತ್ರಿಸುವ ಚೈತನ್ಯ ಶಕ್ತಿ. ದೂರದೇಶ ಪರಮಧಾಮದಿಂದ ಬಂದಿರುವ ನನ್ನ ಪರಮಪಿತ ಶಿವಬಾಬಾರ ಜ್ಞಾನದ ಮತ್ತು ಪ್ರೀತಿಯ ಕಿರಣಗಳು ನನ್ನ ಮೇಲೆ ನಿರಂತರವಾಗಿ ಬೀಳುತ್ತಿವೆ. ಎಂತಹ ಅದ್ಭುತ ಅನುಭವ. ಬಾಬಾರ ಆಶ್ರಯದಲ್ಲಿ ನಾನಿದ್ದೇನೆ. ನನ್ನೆಲ್ಲ ಸಂಶಯಗಳು ಮತ್ತು ಲೌಕಿಕ ಭಯಗಳು ದೂರವಾಗಿವೆ. ಬಾಬಾರ ಶ್ರೀಮತದ ಮೇಲೆ ನನಗೆ 100ಕ್ಕೆ 100 ಪಾಲು ನಿಶ್ಚಯವಿದೆ. ನಾನು ಅಚಲವಾಗಿದ್ದೇನೆ, ಅಡೋಲವಾಗಿದ್ದೇನೆ. ನಾನು ಎದುರಿಸುತ್ತಿರುವ ಪ್ರತಿಯೊಂದು ಸನ್ನಿವೇಶಕ್ಕೂ ನನ್ನ ಪ್ರತಿ ಹೆಜ್ಜೆಗೂ ಬಾಬಾರವರೇ ಜವಾಬ್ದಾರರಾಗಿದ್ದಾರೆ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ನಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕಾದ ಮುಖ್ಯ ಅಭ್ಯಾಸವೇನು? ಇಡೀ ದಿನ ನೀವು ಕಚೇರಿಯ ಮೀಟಿಂಗ್ನಲ್ಲಿರಲಿ, ಮನೆಯ ಜವಾಬ್ದಾರಿಗಳಲ್ಲಿರಲಿ ಅಥವಾ ಎಷ್ಟೇ ಒತ್ತಡದ ಸನ್ನಿವೇಶವಿರಲಿ, ಒಂದು ಮಾತನ್ನು ನೆನಪಿಸಿಕೊಳ್ಳಿ. ನಾನು ಕೇವಲ ನಿಮಿತ್ತ. ನಾನು ಶಿವಬಾಬಾರ ಶ್ರೀಮತದಂತೆ ನಡೆಯುತ್ತಿದ್ದೇನೆ. ಹಾಗಾಗಿ ನನ್ನ ಆಗುಹೋಗುಗಳ ಸಂಪೂರ್ಣ ಜವಾಬ್ದಾರಿ ಆ ಪರಮಾತ್ಮನ ಮೇಲಿದೆ. ಈ ಒಂದು ಸಂಕಲ್ಪ ನಿಮ್ಮನ್ನು ಟೆನ್ಷನ್ ಫ್ರೀ ಮತ್ತು ಆನಂದಮಯವಾಗಿ ಇಡುತ್ತದೆ. ಮಧುರ ಮಧುರ ಮಕ್ಕಳೇ, ನೀವು ಈ ಸೃಷ್ಟಿಯ ಅತಿ ಶ್ರೇಷ್ಠ ಹಾಗೂ ಅದೃಷ್ಟಶಾಲಿ ಆತ್ಮರು. ಸ್ವಯಂ ಭಗವಂತನೇ ಆ ಪರಮಧಾಮದಿಂದ ಇಳಿದು ಬಂದು ನಿಮ್ಮನ್ನು ಹುಡುಕಿ ಪಾಠ ಕಲಿಸುತ್ತಿದ್ದಾರೆ ಎಂದರೆ ನಿಮ್ಮ ಭಾಗ್ಯ ಎಷ್ಟೊಂದು ದೊಡ್ಡದು. ಜಗತ್ತಿನಲ್ಲಿ ಎಷ್ಟೇ ಮಾಯೆಯ ಬಿರುಗಾಳಿಗಳು ಬರಲಿ ಮತ್ತು ಕಷ್ಟನಷ್ಟಗಳು ಎದುರಾಗಲಿ, ನಿಮ್ಮ ನಿಶ್ಚಯದ ದೀಪ ಅಲುಗಾಡದಿರಲಿ. ನಿಮ್ಮನ್ನೇ ನೀವು ಸೂರ್ಯವಂಶಿ ದೇವತೆಗಳು ಎಂದು ಅರಿತು ಆ ಸ್ವರ್ಗದ ಯೋಗ್ಯತೆಗಾಗಿ ನಿಮ್ಮನ್ನು ನೀವು ಸಿದ್ಧಗೊಳಿಸಿಕೊಳ್ಳಿ. ಬಾಬಾರವರ ಕೈ ಹಿಡಿದು ನಿರ್ಭಯವಾಗಿ ಮುನ್ನಡೆಯಿರಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನ ಕೇಳೋಣ. ಓಂ ಶಾಂತಿ.